ಬೆಳಗಾವಿಯ ರಾಯಭಾಗದ ಸುಟ್ಟಟ್ಟಿ ಗ್ರಾಮದಲ್ಲಿ ಗೃಹಲಕ್ಷ್ಮಿ ಹಣದಿಂದ ಮನೆದೇವರ ಪೂಜೆ ಮಾಡಿ ಜನರಿಗೆ ಅಕ್ಕ ತಾಯಿ ಲಂಗೋಟಿ ಎಂಬ ಮಹಿಳೆ ಹೋಳಿಗೆ ಊಟವನ್ನ ಹಾಕಿಸಿದ್ರು. ಅಜ್ಜಿಯ ಕೆಲಸಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೆಚ್ಚುಗೆಯನ್ನ ಸೂಚಿಸಿದ್ರು. ಕರೆ ಮಾಡಿ ಅಜ್ಜಿ ಜೊತೆಗೆ ಮಾತನಾಡಿ ಧನ್ಯವಾದ ತಿಳಿಸಿದ್ರು. ಇನ್ನು ಬೆಳಗಾವಿ ಏರ್ಪೋರ್ಟ್ನಲ್ಲಿ ಇವತ್ತು ಅಕ್ಕ ತಾಯಿಯವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ರು. ಅಜ್ಜಿಯನ್ನ ಸನ್ಮಾನ ಮಾಡಿದ್ರು. ಈ ವೇಳೆ ಅಜ್ಜಿ ಸಿಎಂಗೆ ಹೋಳಿಗೆ ತಿನ್ನಿಸಿದ್ರು. ಇವೆಲ್ಲವನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು. ನಿನ್ನೆ ದಿನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವರಿಗೆ ಕರೆಯನ್ನ ಮಾಡ್ತಾರೆ. ಕರೆ ಮಾಡಿ ಬಹಳ ಸಂತೋಷ ಆಯಿತು, ಎಲ್ಲರ ಮನೆಗೂ ಕೂಡ ಗೃಹಲಕ್ಷ್ಮಿ ಹಣ ತಲುಪ್ತಾ ಇದೆ ಅನ್ನೋದು ಒಂದು ರೀತಿಯಾದಂಥ ಖುಷಿ. ಜೊತೆಗೆ ಈ ವಿಷಯವನ್ನ ಸಿಎಂ ಸಾಹೇಬ್ರ ಗಮನಕ್ಕೆ ತರ್ತೀನಿ ಅನ್ನೋದಾಗಿ ನಿನ್ನೆ ದಿನ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿದ್ದನ್ನ ನಾವು ಗಮನಿಸಬಹುದಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಮೀಟ್ ಆಗಿರೋದನ್ನ ಗಮನಿಸಬಹುದು ನೀವು. ಇದು ಏರ್ಪೋರ್ಟ್ನಲ್ಲಿ ಸಿದ್ದರಾಮಯ್ಯನವರನ್ನ ಮೀಟ್ ಆಗಿರುವಂತಹ ಅಜ್ಜಿ ಸನ್ಮಾನ ಮಾಡಿದ್ರು ಅವರಿಗೆ. ಜೊತೆಗೆ ಆ ಸಂದರ್ಭದಲ್ಲಿ ಅವರು ಹೋಳಿಗೆಯನ್ನ ತಿನ್ನಿಸಿರುವಂತಹ ದೃಶ್ಯವನ್ನ ಕೂಡ ನೀವು ನೋಡಬಹುದಾಗಿದೆ. ಗೃಹಲಕ್ಷ್ಮಿ ಹಣದಿಂದ ಎಲ್ರಿಗೂ ಹೋಳಿಗೆ ಊಟ ಹಾಕ್ಸಿದ್ರು ಇವರು. ನೀವು ಮತ್ತೊಂದು ದೃಶ್ಯದಲ್ಲಿ ಅದನ್ನು ಕೂಡ ಗಮನಿಸಬಹುದು. ಹೋಳಿಗೆಯನ್ನ ತಯಾರಿಸಿ ಹೋಳಿಗೆ ಊಟವನ್ನ ಹಾಕಿಸ್ತಾರೆ. ಮನೆಯಲ್ಲಿ ಮನೆದೇವರ ಪೂಜೆ ಆದ ನಂತರದಲ್ಲಿ ಊರಿಗೆಲ್ಲ ಹೋಳಿಗೆ ಊಟವನ್ನ ಹಾಕಿಸಿರುವಂತ ಅಜ್ಜಿ. ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವರಿಗೆ ಕರೆಯನ್ನ ಮಾಡ್ತಾರೆ. ಕರೆ ಮಾಡಿ ಮಾತನಾಡಿ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಸಿಎಂ ಗಮನಕ್ಕೆ ತರ್ತೀನಿ ಅಂತನೂ ಕೂಡ ಹೇಳ್ತಾರೆ. ಅದು ಸಿಎಂ ವರ್ಗೂ ಕೂಡ ಮುಟ್ಟಿದೆ. ಇದೀಗ ಸನ್ಮಾನ ಮಾಡಿ ಸಿಹಿ ಹಂಚಿರುವಂತಹ ದೃಶ್ಯವನ್ನ ಗಮನಿಸಬಹುದಾಗಿದೆ.